ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪೂರ್ವಿಕಾ ಚಾನಲ್. ಇವತ್ತು ಬಿರಿಯಾನಿ ಮಸಾಲ ಯಾವ ರೀತಿ ಮಾಡೋದಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ಧನಿಯಾ ತೊಗೊಂಡಿದ್ದೀನಿ, ಜೀರಿಗೆ, ಸೋಂಪು, ಮೆಣಸು, ಏಲಕ್ಕಿಕಾಯಿ, ಲವಂಗ, ಜಾಕಾಯಿ ತೊಗೊಂಡಿದ್ದೀನಿ, ಉದ್ದ ಲವಂಗ ತೊಗೊಂಡಿದ್ದೀನಿ, ಮತ್ತು ಸ್ಟಾರು, ಚಕ್ಕೆ, ಮತ್ತು ಇದು ಹೂವು, ಪಲಾವ್ ಎಲೆ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ. ಇವಾಗ ಬಾಣಲಿ ಕಾಯಕ್ಕೆ ಇಕ್ಕಿದ್ದೀನಿ. ಇದೆಲ್ಲ ಮಸಾಲ ಒಂದೇ ಸತಿ ಹಾಕಿ ಫ್ರೈ ಮಾಡೋಣ. ಇವಾಗ ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಜಾಕಾಯಿ, ಧನಿಯಾ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ. ಇದು ಚೆನ್ನಾಗಿ ಸ್ಲೋಲಿ ಬಿಸಿ ಮಾಡ್ಕೊಳ್ಳಿ. ಫ್ರೈ ಆಗಿದ್ಮೇಲೆ ಒಂದು ತಟ್ಟೆಗೆ ತಣ್ಣಗೆ ಹಾಕಕ್ಕೆ ಇಕ್ಕೋಣ. ಪಲಾವ್ ಎಲೆ, ಉದ್ದ ಲವಂಗ, ಸ್ಟಾರ್ ಹೂವು ಮತ್ತು ಚಕ್ಕೆ, ಇನ್ನೊಂದು ಹೂವು ಅದೆಲ್ಲ ಹಾಕಿ ಫ್ರೈ ಮಾಡ್ಕೊಳ. ಫ್ರೈ ಆಗಿದ್ಮೇಲೆ ಇದೆಲ್ಲ ಒಂದು ತಟ್ಟೆಗೆ ತಣ್ಣಗಾಗಕ್ಕೆ ಇಕ್ಕೋಣ. ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ. ಇದು ಹೋಮ್ ಮೇಡು ಬಿರಿಯಾನಿ ಮಸಾಲ. ಬಿರಿಯಾನಿಗೂ ಹಾಕ್ಬೋದು ಮತ್ತು ಪಲಾವ್ಗೆ ದಮ್ ಪಲಾವ್ಗೂ ಹಾಕ್ಬೋದು. ಇದೆಲ್ಲ ಪೌಡ್ರ್ ಆಗಿದ್ಮೇಲೆ ನಾನು ಇಲ್ಲಿ ಜಲ್ಲಡೆ ಮಾಡಿ ಇಟ್ಕೊತೀನಿ ಬಾಕ್ಸಿಗೆ. ಈ ಪೌಡ್ರು ಸಣ್ಣಗೆ ಪೌಡ್ರ್ ಆಗಿದ್ಮೇಲೆ ಇಲ್ಲಿ ಬಾಣಲೆಯಲ್ಲಿ ಸ್ವಲ್ಪ ಅರ್ಶಿನದ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಮನೇಲಿ ಮಾಡಿರೋ ಖಾರದ ಪುಡಿ ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಬಂದು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ಳಿ. ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನನ್ನ ವಿಡಿಯೋನ ಫಾಲೋ ಮಾಡಿ. ಥ್ಯಾಂಕ್ ಯು.